ಬಡವರ ಬಂಧು ಜೆ ಪೆಣಂಗೆ, ಬಡವರ ಬಂಧು ಜೆ ಪೆಣಂಗೆ, ಬಡವರ ಬಂಧು ಜೆ ಪೆಣಂಗೆ. ಯಾರು ಹೆಣ್ಮಕ್ಳಾಗಲಿ ಯಾರೇ ಹೆಣ್ಮಕ್ಳಿಗೆ ಕಷ್ಟ ಸುಖ ಆಗೋದು ನಮ್ಮ ಜೆ ಪೆಣನೆ. ಯಾರು ಫೋನ್ ಎತ್ತಾರೋ ಹಾಕೋದು, ಯಾರೇ ಫೋನ್ ಮಾಡಲಿ, ಬಡವರು ಯಾರೇ ಫೋನ್ ಮಾಡಲಿ ಹಚ್ಚೋದು ನಮ್ಮ ಅಣ್ಣನೇ. ನಮಗೆ ನಮ್ಮ ನಮ್ಮ ಜೆ ಪೆಣನೆ. ನಮ್ಮ ಅಣ್ಣ ಇದ್ರೆ ಜೆ ಪೆಣ ಇದ್ರೆ ನಮ್ಮ ಹುಲಿ, ನಮ್ಮ ಮೈಸೂರು ಹುಲಿ, ಹಳೆ ಮೈಸೂರು ಹುಲಿ ಇದು. ಅಣ್ಣ ಎಮ್ಮೆಲ್ಯೆ ಆಗಬೇಕು. ನಾನು ಆಗ್ರಹಿಸ್ತೀನಿ, ಜೆ ಪೆಣ ಹುಲಿ ಗೆಲ್ಬೇಕು. ನೆಕ್ಸ್ಟು ಜೆ ಪೆಣನೆ ಚಾಮರಾಜನಗರಕ್ಕೆ ಎಮ್ಮೆಲ್ಯೆ. ಓಕೆ ಸರ್. ನಮಗೆ ಕಷ್ಟ ಸುಖ ಮಾಡುವಂತ ಜೆ ಪೆಣಂಗೆ, ತಾಯಿ ಗುಣ ಜೆ ಪೆಣಂಗೆ, ಭಗೀರಥ ಜೆ ಪೆಣಂಗೆ, ಭಗೀರಥ ಜೆ ಪೆಣಂಗೆ, ತಾಯಿ ಗುಣ ಜೆ ಪೆಣಂಗೆ. ಮುಂದಕ್ಕೆ ಎಮ್ಮೆಲ್ಯೆ ಆಗಲಿ ಅಣ್ಣ, ಮುಂದಿನ ಎಮ್ಮೆಲ್ಯೆ ಆಗಲಿ ಅಣ್ಣ. ಆದ್ರೂ ಕಷ್ಟ ಬಡವರಿಗೆ ಹೆಲ್ಪ್ ಆಗುವಂತ ಜೆ ಪೆಣಂಗೆ, ಜೆ ಪೆಣಂಗೆ, ನಮ್ಮ ಸಹೋದರ ದೇವ್ ಜೆ ಪೆಣಂಗೆ. ಒಳ್ಳೆದಾಗಲಿ, ಒಳ್ಳೆದಾಗಲಿ. ಮುಂದಿನ ಎಮ್ಮೆಲ್ಯೆ ಆಗಲಿ, ಬಸವಣ್ಣ ಮುಂದೆ ಹೇಳ್ತಿದ್ರಿ, ಮುಂದಿನ ಎಮ್ಮೆಲ್ಯೆ ಆಗಲಿ. ಚಾಮುಂಡೇಶ್ವರಿ ಗೊತ್ತಿಲ್ಲ. ಇವತ್ತೊಂದು ಅಲ್ಲಲ್ಲ, ನೀವೇನೋ ಹೇಳ್ತಿದ್ದೀರಿ. ನಾವು ಬಂದಿದ್ದೀನಿ ಚಾಮರಾಜನಗರದಲ್ಲಿ. ಇಂಥ ಚಾಮರಾಜನಗರ ಕ್ಷೇತ್ರದಲ್ಲಿ ಒಬ್ಬ ಎಮ್ಮೆಲ್ಯೆ ಆಗಬೇಕಂದ್ರೆ ಇವರೊಬ್ಬರಿಗೆ ಅರ್ಹತೆ ಇದೆ. ಇವತ್ತು ಬಸವ ಜಯಂತಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಎಮ್ಮೆಲ್ಯೆ ಇವರೇ. ಅವ್ರು ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ. ಬಟ್ ಅಂದರೆ ಬಡವರಿಗೆ ಯಾವ ಕ್ಷೇತ್ರ ಇಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ತಾವು ಸೇವೆ ಮಾಡವ್ರೆ. ಬಡವರು ಅಂದರೆ ಗುರುತಿಸೋರೆ, ಚಲನಚಿತ್ರದಲ್ಲಿ ಒಳ್ಳೆ ನಟರಾಗವ್ರೆ. ಇವತ್ತು ಯಾರ ಬಡವರು ಮನೆ ಬಂದರೆ ಸಿಗೋದೊಬ್ಬರೇ ಜೆ ಪಿ ಅಂದರೆ ಜಯಪ್ರಕಾಶ್ ಅಷ್ಟೇ. ಇವರು ಮುಂದಿನ ಮುಖ್ಯಮಂತ್ರಿ ಆಗೋಕ್ಕೂ ಅರ್ಹತೆ ಇತ್ತು. ಆದರೆ ಅವತ್ತಿನ ಕಾಲದಲ್ಲಿ ಇವ್ರ ಹಿಂದಿಯದವರೆಲ್ಲ ಗೊತ್ತಿವತ್ತು ಎಮ್ಮೆಲ್ಯೆ ಆಗೋರೆ. ಬಟ್ ಅಣ್ಣ ಎಮ್ಮೆಲ್ಯೆ ಆಗಿಲ್ಲ, ಇವತ್ತು ಎಮ್ಮೆಲ್ಯೆ ಆಯ್ತಾರೆ. ಯಾಕಾಯ್ತಾರೆ ಅಂದರೆ ಬಡವರಿಗೋಸ್ಕರ ಜನಕ್ಕೆ ಕೇಳಿ ಮಾಡೋರೆ. ನಮ್ಮ ಜೆ ಪಿ ಅಣ್ಣಂಗೆ ಜೈ. ಮುಂದಿನ ಎಮ್ಮೆಲ್ಯೆ ಜೆ ಪಿ ಅಣ್ಣಂಗೆ, ಮುಂದಿನ ಎಮ್ಮೆಲ್ಯೆ ಜೆ ಪಿ ಅಣ್ಣಂಗೆ, ಮುಂದಿನ ಎಮ್ಮೆಲ್ಯೆ ಚಾಮರಾಜನಗರ ಆಗಬೇಕು, ಅಣ್ಣ ಗೆಲ್ಲಬೇಕು. ಈ ದೇಶ ಕಂಡಂತಹ ಮಹಾಪುರುಷರಲ್ಲಿ ಅವರು ಪ್ರಥಮ ಸಾಲಿನಲ್ಲಿ ಇರುವಂತಹ ಪವಾಡ ಪುರುಷರು ಅಂದರೂ ತಪ್ಪಾಗಲಾರದು. ಅವರಂತಹ ಅನೇಕ ಪುರುಷರು ಅವ್ರದ್ದೇ ಆದಂತಹ ದಾರಿನಲ್ಲಿ ಇಡೀ ಜನತೆಗೆ, ದೇಶಕ್ಕೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದರಲ್ಲೂ ಬಸವಣ್ಣವರು ಅನುಭವ ಮಂಟಪ ಅದನ್ನು ಆ ಕಾಲದಲ್ಲೇ ಒಂದು ವಿಧಾನಸೌಧ ರೀತಿಯಲ್ಲಿ ಆ ಕಾಲದಲ್ಲೇ ಅನುಭವ ಮಂಟಪವನ್ನು ರಚನೆ ಮಾಡಿ ಒಂದು ಸರ್ಕಾರ ಏನು ನಡೆಸ್ತಾ ಇತ್ತು ಆ ರೀತಿಯಲ್ಲಿ ಒಂದು ಜನರಿಗೆ ಮಾರ್ಗದರ್ಶನ ಮತ್ತು ಮನುಕುಲಕ್ಕೆ ಏನು ಒಳ್ಳೆಯದಾಗಬೇಕಾದ್ರೆ ಏನು ಮಾಡಬೇಕು ಅನ್ನುವಂತಹ ಸಂದೇಶಗಳನ್ನು ನೀಡಿದಂತಹ ಮಹಾಪುರುಷರು ಶ್ರೀ ಬಸವಣ್ಣವರು. ಹಾಗಾಗಿ ಇವತ್ತು ನಾವು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಕೇವಲ ಕರ್ನಾಟಕದಲ್ಲಲ್ಲ, ನಮ್ಮ ದೇಶದಲ್ಲಿ ಮತ್ತು ದೇಶದ ಹೊರಗಡೆಯೂ ಕೂಡ ಭಕ್ತಿ ಭಂಡಾರ ಬಸವಣ್ಣರವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗದರ್ಶನ ಏನಿದೆ, ಆ ಮಾರ್ಗದರ್ಶನದಲ್ಲಿ ಸಹಸ್ರಾರು ಲಕ್ಷಾಂತರ ಕೋಟಿ ಭಕ್ತಾದಿಗಳು ಶರಣಾರ್ಥಿ ಅನ್ನುವಂಥ ಒಂದು ಪದವನ್ನು ಉಪಯೋಗಿಸ್ಕೊಂಡು ಇವತ್ತು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ, ಶಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಉತ್ತಮವಾದ ಸಮಾಜವನ್ನು ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರ ಒಂದು ಅನುಯಾಯಿಗಳು ಮತ್ತು ಅವರ ಒಂದು ಆದರ್ಶನ ಪಾಲನೆ ಮಾಡ್ತಾ ಇರೋರು ಇವತ್ತು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಿದ್ದಾರೆ, ನಡೆಸ್ತಾ ಇದ್ದಾರೆ ಇವತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಬಸವಣ್ಣವರ ಗುಣದ ಜೆ ಪೆಣಂಗೆ, ತಾಯಿ ಗುಣದ ಜೆ ಪೆಣಂಗೆ, ತಾಯಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.